Hi all, we are in the continuation of guarantee of profits for partners in the case of before providing interest on capital. ಸೊ ಈ ಪ್ರಾಬ್ಲಮ್ ಅಲ್ಲಿ ಗ್ಯಾರಂಟಿ ಆಫ್ ಎ ಪಾರ್ಟ್ನರ್ಸ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಬಿಫೋರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇದ್ರೆ ಹೆಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಪೆನ್ ಅಂಡ್ ಬುಕ್ share profit and losses in the ratio of 3:2. Pen and book are partner. ಅವರಿಬ್ರದ್ದು ರೇಷಿಯೋ 3:2. They admit pencil into their firm for 1/6 share in profits. ಸೊ ಪೆನ್ಸಿಲ್ ನ ನ್ಯೂ ಪಾರ್ಟ್ನರ್ ಆಗಿ ಬರ್ತಾನೆ. ಓಕೆ, ಒಂದು ಶೇರು 1/6 ಶೇರ್ ಆಗಿರುತ್ತೆ. Pen personally guaranteed that pencil's share of profit after charging interest on capital at 10% per annum. ಸೊ ಇಲ್ಲೊಂದು ನಾವು ನೋಡಬೇಕು, ಪೆನ್ ಬಂದ್ಬಿಟ್ಟು ಗ್ಯಾರಂಟಿ ಮಾಡ್ತಾನೆ ಪೆನ್ಸಿಲ್ಗೆ ಏನಂತ ಹೇಳಿದ್ರೆ, ಆಫ್ಟರ್ ಚಾರ್ಜಿಂಗ್ ಪ್ರಾಫಿಟ್ ಯಾವಾಗ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಆಗಿದ್ಮೇಲೆ ಅಂತ ಹೇಳ್ತಾನೆ. ಲೈಕ್ ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% per annum would not be less than 15,000 in any year. The capital provided was as follows: pen 1,25,000, ಪೆನ್ದು ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ 1,25,000, ಬುಕ್ಕುದು 1 lakh, ಪೆನ್ಸಿಲ್ದು 75,000. The profit for the year ending 31st March 2025 amounted to 75,000. ಸೊ ಈಗ ಪ್ರಾಫಿಟ್ ಬಂದ್ಬಿಟ್ಟು ಹೇಳಿದ್ದಾರೆ, ಟೋಟಲ್ ಪ್ರಾಫಿಟ್ 75,000 ಬಿಫೋರ್ ಪ್ರೊವೈಡಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅಂದರೆ ಈ ಕ್ಯಾಪಿಟಲ್ ಇದಲ್ವಾ 75,000, ಈ ಡೇಟಾ ಏನು ಹೇಳ್ತಿದೆ ಅಂತ ಹೇಳಿದ್ರೆ 75,000 ಇಂಟ್ರೆಸ್ಟ್ ಕೊಡೋದಕ್ಕಿಂತ ಮುಂಚೆ ಇರೋದು. ಬಟ್ ಆದರೆ ಇವನು ಏನು ಹೇಳ್ತಿದ್ದಾನೆ, ಪೆನ್ ಬಂದ್ಬಿಟ್ಟು ಗ್ಯಾರಂಟಿ ಹೇಳ್ತಿರೋದು ಪ್ರಾಫಿಟ್ ಬಂದ್ಬಿಟ್ಟು ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಮ್ಗೆ ಕೊಟ್ಟಿರೋ ಅಮೌಂಟು 75,000 ಬಿಫೋರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. Show the profit and loss appropriation if new profit sharing ratio is 3:2:1. ಸೊ ಕನ್ಫ್ಯೂಸ್ ಆಗಬೇಡಿ, ಈಸಿಯಾಗಿ ನಾವು ಪ್ರಾಬ್ಲಮ್ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಈಗ ಫಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕು, ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡೋಣ. ಅದಾಗಿದ್ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಚಾರ್ಜ್ ಮಾಡೋಣ. ಓಕೆ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಈಗ ಪೆನ್, ಬುಕ್, ಪೆನ್ಸಿಲ್, ಓಕೆ, ಪೆನ್ನದೆಷ್ಟು 1,25,000, ಪೆನ್ಸಿಲ್ ಬುಕ್ಕದು 1 lakh, ಪೆನ್ಸಿಲ್ದು 75,000. ಇದಕ್ಕೆ 10% ನಾವು ಕೊಡಬೇಕು. 10/100, 10/100, 10/100 ಕೊಡೋಣ. ಈಗ ಎಷ್ಟಾಯ್ತು ನೋಡೋಣ. 1,25,000 ಇಂಟು 10 ಡಿವೈಡೆಡ್ ಬೈ 100, ಸೊ 12,500 ಆಯಿತು ಪೆನ್ನುದು ಇಂಟ್ರೆಸ್ಟು. ಬುಕ್ಕುದು 1 lakh ಇಂಟು 10/100, 10,000. ಪೆನ್ಸಿಲ್ದು 75,000 ಇಂಟು 10/100, 7,500 ಆಯಿತು. ಟೋಟಲ್ ಎಷ್ಟಾಯಿತು ಅನ್ನೋದು ಕ್ಯಾಲ್ಕುಲೇಟ್ ಮಾಡೋಣ. 12,500, ಒಂದು ನಿಮಿಷ, 12,500, 12,500 ಮತ್ತು 10,000 ಮತ್ತು 7,500, 30,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂತು. ಈಗ therefore interest on capital. ಓಕೆ, ಈಗ ಕ್ವಶನ್ ಪ್ರಕಾರ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈಗ ಕ್ವಶನ್ ಏನು ಹೇಳ್ತಿದೆ, ಪೆನ್ ಪರ್ಸನಲಿ ಗ್ಯಾರಂಟಿ ದಟ್ ಪೆನ್ಸಿಲ್ಸ್ ಶೇರ್ ಆಫ್ ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% per annum. ಅಂದರೆ 10% per annum ಈ 30,000 ಇದಲ್ವ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇದು ಪ್ರಾಫಿಟ್ಗೆ ಆಫ್ಟರ್ ಚಾರ್ಜಿಂಗ್ ಅಂತ ಹೇಳೈತೆ ಪೆನ್. ದೇರ್ ಫೋರ್ ಇಲ್ಲೊಂದು ನೋಟ್ ಥರ ಬರ್ಕೊಳ್ಳೋಣ. ಓಕೆನಾ, ಇಲ್ಲಿ ತೋರಿಸ್ತೀನಿ.
Therefore, pen personally guaranteed that pencil's share of profit after charging interest on capital at 10% ಪರ್ ಆ್ಯನಮ್. ಇದು ಡೇಟಾ. ಓಕೆನಾ, ಅಂದರೆ ಇಲ್ಲಿ ಅದನ್ನೇ ಮತ್ತೆ ಬರ್ಕೊಂಡಿದೆ. ಈಗ ಕ್ವಶನ್ ಪ್ರಕಾರ ಪ್ರಾಫಿಟ್ ಎಷ್ಟು? ಕ್ವಶನಲ್ಲಿ 75,000. ಓಕೆ, ಇದು ಬಿಫೋರ್ IOC ಇರೋದು. ಈಗ IOC 30,000, ಬಿಫೋರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 75,000. ಈಗ 30,000ನ ಮೈನಸ್ ಮಾಡ್ಕೋಬೇಕು ಪ್ರಾಫಿಟ್ಟಿಂದ, ಅಂದರೆ ಕ್ವಶನಲ್ಲಿ ಕೊಟ್ಟಿರೋ ಪ್ರಾಫಿಟ್ಟಿಂದ. 75,000 ಮೈನಸ್ 30,000 45,000 ಬಂತು. ಸೊ ಈ 45,000ನೇ ಈಗ ಅವರು ಹಂಚ್ಕೊಳ್ತಾರೆ. ದೇರ್ ಫೋರ್ ಪ್ರಾಫಿಟ್ಸ್ ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿದ್ಮೇಲೆ ತಾನೇ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಅಂತ ಹೇಳಿದ್ದಾರೆ. ಪೆನ್ ಪರ್ಸನಲ್ ಗ್ಯಾರಂಟಿ ದಟ್ ಪೆನ್ಸಿಲ್ಸ್ ಶೇರ್ ಆಫ್ ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿರೋದಲ್ವ, ಅದಕ್ಕೆ ಈ 30,000ನ ಫಸ್ಟ್ ಮೈನಸ್ ಮಾಡ್ಕೊಂಡ್ವಿ. ಈಗ ಪೆನ್ ಬುಕ್ ಪೆನ್ಸಿಲ್ 45,000 45,000 45,000 ಇಂಟು 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 3 ಜನದಕ್ಕೆ ಪ್ರಾಫಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಲ್ವಾ, ಅದಕ್ಕೆ. ಅರ್ಥ ಆಯ್ತಲ್ವಾ? ಪ್ರಾಫಿಟ್ ಯಾವಾಗಲೂ 3 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಅದಕ್ಕೆ. ಸೊ ನ್ಯೂ ಪ್ರಾಫಿಟ್ ರೇಷಿಯೋ ಎಷ್ಟು? 3:2:1. ಬಟ್ ಆಲ್ಸೋ ವೆರಿಫಿಕೇಶನ್ ಮಾಡ್ಕೋಬೇಕು, ಮೇಲೆ ಇರೋದೇ ಕೆಳಗಾಯ್ತಾ, 3:2 ಐತೆ, 3:2 ಐತೆ, 1 ಐತೆ, 1 ಐತೆ. ಸೊ ಆದ್ದರಿಂದ ಇನ್ 3:2:1. ಅರ್ಥ ಆಯ್ತಾ? ಸೊ 3 ನೋಡ್ಕೊಳ್ಳಿ, 3:2:1 ಅಂತ ಹೇಳಿದ್ರೆ 3 + 2 + 1 6 ಆಗುತ್ತೆ. ಓಕೆನಾ? ಸೊ ಅದಕ್ಕೆ 3/6/6/6, ಇಲ್ಲಿ 2/6 1/6. ಓಕೆ, ಈಗ 45,000 ಇಂಟು 3/6 22,500. Then 45,000 into 2/6 15,000. Next 45,000 into 1/6 7,500. ಬಟ್ ಒಂದ್ಸರಿ ವೆರಿಫಿಕೇಶನ್ ಮಾಡ್ಕೊಳ್ಳೋಣ. 22,500 15,000 7,500 22,500 15,000 7,500 45,000 ಪ್ರಾಫಿಟ್ ಆಫ್ಟರ್ IOC. ಇದೇ ಪ್ರಕಾರ ಈಗ ಹೋಗೈತೆ. ದೇರ್ ಫೋರ್ ಪ್ರಾಫಿಟ್ ಆಫ್ಟರ್ IOC. ಈಗ ಒಂದು ಅಬ್ಸರ್ವ್ ಮಾಡಿ, ಕ್ವಶನಲ್ಲಿ ಏನು ಹೇಳಿದ್ದಾರೆ? ಪ್ರಾಫಿಟ್ ಬಂದ್ಬಿಟ್ಟು ಗ್ಯಾರಂಟಿ ಮಾಡಿರೋದು. ಈಗ ಇಂಟ್ರೆಸ್ಟ್ನ ಕಂಡುಹಿಡ್ದಾಯ್ತು. ಈಗ ಗ್ಯಾರಂಟಿ ಅಮೌಂಟ್ ಇಷ್ಟು ಅಂತ ನಮ್ಗೆ ಗೊತ್ತಾ? ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಪೆನ್ ಪರ್ಸನಲಿ ಗ್ಯಾರಂಟಿ ದಟ್ ಪೆನ್ಸಿಲ್ಸ್ ಶೇರ್ ಆಫ್ ಪ್ರಾಫಿಟ್ ಅಂತ ಹೇಳಿರೋದು. ಸೊ ಪೆನ್ ಮಾತ್ರ ಗ್ಯಾರಂಟಿ ಕೊಡ್ತಿರೋದು ಎಷ್ಟು? ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈ 7,500 ಇದೆ ಅಲ್ವಾ, ನಿಂದು ಎಷ್ಟು ಇಂಟ್ರೆಸ್ಟ್ ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಐತೆ ಅದನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ದೇರ್ ಫೋರ್ deficiency or shortage borne by pen is rupees 7,500. ಏನಕ್ಕೆ 7,500?
ಅಂತ ಹೇಳಿದರೆ ಆಫ್ಟರ್ ಚಾರ್ಜಿಂಗ್ 7500 ನೋಡಿ ಪೆನ್ಸಿಲ್ದು. ಓಕೆ, ಸೊ ಅದಕ್ಕೆ ಈಗ ಬೈ ಪ್ರಾಫಿಟ್ ಆ್ಯಂಡ್ ಓಕೆ. ಸೊ ಈಗ ಡಿಫಿಷಿಯನ್ಸಿ ಎಲ್ಲ ಆಯಿತು. ಫಸ್ಟ್ ಈಗ ಪ್ರಾಬ್ಲಮ್ಗೆ ಹೋಗೋಣ. ಇನ್ ದ ಬುಕ್ಸ್ ಆಫ್ ದ ಫರ್ಮ್ ಅಂತ ಬರ್ಕೋಬೇಕು, ಡೆಟಾ, ಕ್ರೆಡಿಟಾ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2025. ಈಗ ಫಸ್ಟ್ ನಾವು ಏನು ಬರ್ಕೋಬೇಕು, ಕ್ವಶನ್ ಕೊಟ್ಟಿದ್ದಾರಲ್ವಾ, ಆ ಪ್ರಾಫಿಟ್ನ ನಾವು ಹಾಕ್ಕೋಬೇಕು. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರ್ಯಾಕೆಟಲ್ಲಿ ನೆಟ್ ಪ್ರಾಫಿಟ್. ಕ್ವಶನಲ್ಲಿ ಎಷ್ಟು ಕೊಟ್ಟವ್ರೆ, 75,000 ಅನ್ನೋದು ಕೊಟ್ಟವ್ರೆ, ಅದೇ ತಾನೇ ಕೊಟ್ಟಿರೋದು. ಸೊ ಅದಕ್ಕೆ ಜಸ್ಟ್ ಮಿನಿಟ್. ಸೊ 75,000 ಕೊಟ್ಟಿದ್ದಾರೆ. ಈಗ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫಸ್ಟ್ ತೋರಿಸ್ತೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾರ್ಯಾರು, ಪೆನ್, ಬುಕ್, ಪೆನ್ಸಿಲ್, 3 ಜನದು. ಸೊ 12,500 ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವ, ಅದಕ್ಕೆ 10,000, 7,500, ಇಲ್ಲಿ 30,000 ಹಾಕ್ಕೊಳ್ತೀನಿ ಡೈರೆಕ್ಟ್ ಅಮೌಂಟ್. ಇದನ್ನು ತೋರ್ಸಂಗಿದ್ರೆ ತೋರಿಸಿ, ಬಟ್ ಬೆಟರ್ ತೋರಿಸಿದ್ರೆ 1,25,000 ಸೇಮ್ ಮತ್ತೆ ರಿಪೀಟ್ ಮಾಡಂಗಿದ್ರೆ ಮಾಡ್ಕೊಳ್ಳಿ. ಇಂಟು 10% ಅಂತ ಹಿಂಗೆ ಶಾರ್ಟಾಗಿ ತೋರಿಸಿ ಬೇಕಿದ್ರೆ. 1,00,000 ಇಂಟು 10%, 75,000 ಇಂಟು 10% ಹಿಂಗೆ ತೋರಿಸ್ಕೊಳ್ಳಿ ಬೇಕಿದ್ರೆ. ದೆನ್ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಅಂತ ಹಾಕ್ಕೊಳ್ಳೋಣ. ಫಸ್ಟು ಪೆನ್, ಪೆನ್ನಿದೆಷ್ಟು 12,000, ಸಾರಿ ಒಂದು ನಿಮಿಷ, ಪೆನ್ನದು ಪ್ರಾಫಿಟ್ 22,500. ಅರ್ಥ ಆಯ್ತಾ? ಇದರಲ್ಲಿ ಡಿಫಿಷಿಯನ್ಸಿ ಶೇರ್ ಎಷ್ಟೈತೆ, 7,500. ಓಕೆನಾ? $22,500 ಮೈನಸ್ 7,500 ಮಾಡಿದರೆ 15,000 ಬರುತ್ತೆ. ಈಗ ಬುಕ್, ಬುಕ್ಕದೆಷ್ಟು 15,000. ನೆಕ್ಸ್ಟ್ ಪೆನ್ಸಿಲ್, ಪೆನ್ಸಿಲ್ದು 7,500 ಶೇರು. ಅದರಲ್ಲಿ ಡಿಫಿಷಿಯನ್ಸಿ ಐತೆ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೋಬೇಕು. 7,500 ಇಲ್ಲಿದೆ ಅಲ್ವಾ, ಮೈನಸ್ ಮಾಡಿರೋದು ಇಲ್ಲಿ ಪ್ಲಸ್ ಮಾಡ್ಕೊಳ್ತಿರೋದು, ಮತ್ತೆ 7,500. ಅವಾಗ ಎಷ್ಟಾಗುತ್ತೆ, 7,500 ಪ್ಲಸ್ 7,500 15,000 ಆಗುತ್ತೆ. ಸೊ ನಾವು ಮಾಡಿರೋದು ಕರೆಕ್ಟ್ ಅಂತ ಹೇಳಿದ್ರೆ ಎರಡು ಬ್ಯಾಲೆನ್ಸ್ ಆಗುತ್ತೆ. ಇದು 75,000 ಕ್ರೆಡಿಟು. ಡೆಬಿಟ್ದು ನೋಡೋಣ, 30,000, 15,000, 15,000. ಒಂದು ನಿಮಿಷ, 30,000 ಇಲ್ಲಿ 15,000 ಇದು ಹಾಕ್ಕೊಂಡಿಲ್ಲ. ಸೊ 30,000, 15,000, 15,000, 15,000. ಸೊ 75,000. ಸೊ ಬ್ಯಾಲೆನ್ಸ್ ಆಯಿತು. ಶಾರ್ಟಾಗಿ ಮತ್ತೆ ಒಂದ್ಸಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಕ್ವಶನಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಪೆನ್ ಪರ್ಸನಲ್ ಗ್ಯಾರಂಟಿ ದಟ್ ಪೆನ್ಸಿಲ್ಸ್ ಶೇರ್ ಆಫ್ ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಪರ್ ಆ್ಯನಮ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಪೆನ್ ಬಂದ್ಬಿಟ್ಟು ಒಂದು ಕಂಡೀಷನ್ ಇರ್ತಾನೆ.
ಕಂಡೀಷನ್ ಇಕ್ಕಿದ್ಮೇಲೆ ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಕ್ವಶನಲ್ಲಿ 75,000 ಕೊಟ್ಟಿದ್ದಾರಲ್ವಾ, ಆ ಪ್ರಾಫಿಟಲ್ಲಿ ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಮೈನಸ್ ಮಾಡಿ ಬರುತ್ತಲ್ವ, ಆ ಪ್ರಾಫಿಟ್ನ ಮಾತ್ರ ಹಂಚ್ಕೊಳ್ತೀವಿ, ಇದೇ ನಮ್ಮ ಕಂಡೀಷನ್ ಅಂತ ಹೇಳಿ ಸೇರಿಸ್ಕೊಳ್ತಾನೆ. ಅದಾಗಿದ್ಮೇಲೆ ಅದೇ ಥರ ಏನು ಮಾಡ್ತಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫಸ್ಟ್ ಕಂಡುಹಿಡಿಯಬೇಕು ಮತ್ತು ಮೈನಸ್ ಮಾಡ್ಕೋಬೇಕು ನಾವು. ಕ್ವಶನಲ್ಲಿ ಕೊಟ್ಟಿದ್ದಾರಲ್ವ, ಆ ಪ್ರಾಫಿಟ್ ಅಮೌಂಟ್ ಹತ್ರ ಅಂದ್ರೆ ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೈನಸ್ ಮಾಡ್ಕೊಂಡು ಬರೋ 45,000ಅಲ್ಲಿ 3 ಜನ ಹಂಚ್ಕೊಳ್ತಾರೆ. 22,500 ಪ್ರಾಫಿಟ್ ಪೆನ್ಗೆ ಹೋಗುತ್ತೆ, ಬುಕ್ಗೆ 15,000, ಪೆನ್ಸಿಲ್ಗೆ 7,500 ಆಗುತ್ತೆ. ಇಲ್ಲಿ ಗ್ಯಾರಂಟಿ ಅಮೌಂಟ್ ಏನು ಅವ್ರು ಕೊಟ್ಟಿಲ್ವಲ್ಲ ಕ್ವಶನಲ್ಲಿ, ಮತ್ತೆ ಹೆಂಗೆ 7,500 ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಫಸ್ಟು ಇದು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತೆ ಇಲ್ಲಿ ರೆಕಾರ್ಡ್ ತೋರಿಸ್ಕೊಡ್ತೀವಿ. ಅದಾಗಿದ್ಮೇಲೆ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಅಂತ ಹೇಳಿ ಪೆನ್ನುದು 22,500 ಅಂತ ಹಾಕ್ತೀವಿ. ಅದಕ್ಕೆ 7,500 ಬಂದುಬಿಟ್ಟು ನಾವು ಶೇರು ಒಂದು ಪ್ರಾಫಿಟ್ ಬಂದುಬಿಟ್ಟು 7,500 ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿದಲ್ವ, ಈ 7,500ನ ಇಲ್ಲಿ ಮೈನಸ್ ಮಾಡಿರೋದು 15,000 ಆಗುತ್ತೆ. ನೆಕ್ಸ್ಟ್ ಬುಕ್ಕದು ಅದೇ ಥರ 15,000 ಹಾಕ್ಕೊಂಡಿದ್ದೀನಿ. ಪೆನ್ಸಿಲ್ದು 7,500 ರಿಸೀವ್ ಆಗಬೇಕಾಗಿರೋದು ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 7,500 15,000 ಆಗುತ್ತೆ. ಟೋಟಲ್ 15,000 ಇಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಕೋಬೇಕು, 75,000 ಆಗುತ್ತೆ. So I believe that you have understood this problem. If you have any doubts, please comment them on below. So if you like this video, please like, share and subscribe with your friends. Thank you.